ಉತ್ತರ ಕರ್ನಾಟಕಕ್ಕೆ ಮಳೆ ದೊಡ್ಡ ಶಾಕ್ ಕೊಡ್ತಾ ಇದೆ. ನಿರಂತರ ಪ್ರವಾಹ ನೋಡಿ. ದಕ್ಷಿಣ ಕರ್ನಾಟಕ ಆಯಿತು, ಈಗ ಉತ್ತರ ಕರ್ನಾಟಕ ಇಡೀ ಊರನ್ನೇ ಮುಳುಗಿಸುವ ನದಿಗಳ ಅಬ್ಬರ ಕಂಡು ಜನ ದಿಕ್ಕಾಪಾಲಾಗಿದ್ದಾರೆ. ಕೃಷ್ಣೆ ತುಂಬ ತೊಂದರೆ ಕೊಡುತ್ತೆ. ಆಮೇಲೆ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬರೋಣ. ಪ್ರವಾಹ ಕಂಡು ಕೇಳರಿಯದ ಪ್ರವಾಹ, ರೌದ್ರ ರೂಪ ತಾಳಿದ ಕೃಷ್ಣ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆಗೆ ಹರಸಾಹಸ. ಸಾವಿರಾರು ಹೆಕ್ಟೇರ್ ಭೂಮಿ ಜಲಾವೃತ. ಕೃಷ್ಣ ನದಿ ಪ್ರವಾಹದ ಒಂದೊಂದು ದೃಶ್ಯವೂ ಘೋರ ಘನಘೋರ. ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣೆಯ ಭೀಕರ ದೃಶ್ಯ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ರಣ ಮಳೆ ಸುರಿತಾ ಇದೆ. ಕೃಷ್ಣ ನದಿ ರೌದ್ರ ರೂಪವನ್ನ ತಾಳಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಗೋಕಾಕ್ ಅತಣಿಗೆ ಸಂಪರ್ಕ ಕಲ್ಪಿಸುವ ಹಳ್ಯಾಳ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ. ಸಾವಿರಾರು ಹೆಕ್ಟೇರ್ ಭೂಮಿ ಅಕ್ಷರಶಃ ಜಲಾವೃತವಾಗಿದೆ. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆ. ಯಾದಗಿರಿಯ ಸುರಪುರದಲ್ಲಿ ಕೃಷ್ಣಾ ನದಿ ಬೋರ್ಗರೆದು ಹರಿತಾ ಇದೆ. ದ್ರಾಕ್ಷಿ ತೋಟಕ್ಕೆ ತೆರಳಿದ್ದ ಯಮನಪ್ಪ ಎಂಬಾತ ಆಯತಪ್ಪಿ ನದಿಯಲ್ಲಿ ಕೊಚ್ಚೋಗಿದ್ದಾನೆ. ಕೂಡಲೇ ನದಿಗೆ ಧುಮುಕಿದ ಮೀನುಗಾರರು ಕೊಚ್ಚಿ ಹೋಗ್ತಿದ್ದವನನ್ನ ರಕ್ಷಿಸಿದ್ದಾರೆ. ಸಪ್ತ ಸಾಗರವನ್ನೇ ಮುಳುಗಿಸಿದ ಕೃಷ್ಣ. ಚಿಕ್ಕೋಡಿಯಲ್ಲೇ ಕೃಷ್ಣಾ ನದಿ ಬುಸುಗುಡ್ತಾ ಧಾವಿಸ್ತಾ ಇದೆ. ಅಥಣಿ ತಾಲೂಕಿನ ಸಪ್ತ ಸಾಗರ ಗ್ರಾಮವನ್ನೇ ಕೃಷ್ಣ ನುಂಗು ಹಾಕಿದೆ. ಗ್ರಾಮದ 200 ಮನೆಗಳಿಗೆ ನದಿ ನೀರು ನುಗ್ಗಿಬಿಟ್ಟಿದೆ. ಹರಿಯೋ ನದಿಯಲ್ಲಿ ತೆಪ್ಪದಲ್ಲೇ ಸಂಚಾರ. ವಿಜಯಪುರ ಜಿಲ್ಲೆಯ ಆಳವಟ್ಟಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಪರಿಣಾಮ ಹೊಳೆ ಮಸುತ್ತೆ ಬಾಳಬಟ್ಟಿ ಗ್ರಾಮ ಸಂಪರ್ಕಿಸುವಂತ ರಸ್ತೆ ಜಲಾವೃತವಾಗಿದೆ. ಹರಿಯೋ ನದಿಯಲ್ಲಿ ಜನರು ಅಪಾಯದಲ್ಲೇ ತೆಪ್ಪದ ಮೂಲಕ ಸಂಚರಿಸುತ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಾಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣದ ಘಟಕಗಳು ನದಿ ನೀರಲ್ಲಿ ಮುಳುಗೋಗಿವೆ. ನೀರಿನ ಹರಿವು ಹೆಚ್ಚಾದ್ರೆ ಮಾಂಜರಿ ಗ್ರಾಮಕ್ಕೂ ನದಿ ನೀರು ನುಗ್ಗಲಿದೆ. ರೌದ್ರ ರೂಪ ತಾಳೆ ಬೋರ್ಗರೆದು ಹರಿತಾ ಇರೋ ನದಿಗಳು ನಂಬಿದ ಜನರನ್ನ ಮುಳುಗಿಸ್ತಿದ್ರೆ ಅಷ್ಟೇ ಸಾಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಇದು ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮಾಡಬೇಕಾದಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ತಲೆನೋವೇನು ಗೊತ್ತಾ? ಬಿ ಜೆ ಪಿ ಒಳಗೆ 2 ಪಾರ್ಟಿ ಇದೆ. ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ. ಏನದು? ರಾಜ್ಯ ಬಿ ಜೆ ಪಿ ನಾಯಕತ್ವಕ್ಕೆ ರೆಬೆಲ್ಗಳದ್ದೇ ಚಿಂತೆ ಶುರುವಾಗಿದೆ. ಯಾರು ರೆಬೆಲ್ಲು? ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಅತ್ತ ಬಿ ಜೆ ಪಿ ನಾಯಕರಿಂದ ಸತೀಶ್ ಜಾರಕಿಹೊಳಿ ಅಲ್ಲ, ಸಾರಿ, ರಮೇಶ್ ಚಂದ್ರ ಜಾರಕಿಹೊಳಿ. ಅತ್ತ ಬಿ ಜೆ ಪಿ ನಾಯಕರಿಂದ ಮೈಸೂರು ಪಾದಯಾತ್ರೆ ಒಂದು ಕಡೆ, ಈತ ಯತ್ನಾಳ್ ಮತ್ತು ಸಾವ್ಕಾರ್ ಬೇರೆ ಪಾದಯಾತ್ರೆ. ಆಯಿತು, ನೀವು ಪಾದಯಾತ್ರೆ ಮಾಡಿಲ್ಲ ಅಂತಲ್ಲ, ಹೇಳಿಕೆ ನಾಲಿಗೆ ಇಬ್ಬರ ಟಾರ್ಗೆಟ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಏನು? ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರರನ್ನು ಒಪ್ಪಲ್ಲ. ಯಾರು ಹೇಳಿದ್ದು? ರಮೇಶ್ ಜಾರಕಿಹೊಳಿ. ಹೈಕಮಾಂಡ್ ಮಾತು ಕೇಳ್ತೀವಿ, ವಿಜೇಂದ್ರ ಮಾತು ಕೇಳಲ್ಲ ಅಂಥೇಳಿ ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಬರೋದಕ್ಕೆ ಕಾರಣವಾಗಿದ್ದಂಥ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ. ಅವರು ವಾಲ್ಮೀಕಿ ಇಟ್ಕೊಂಡಿದ್ದಾರೆ, ಮೂಡ ಅಲ್ಲ. ರಮೇಶ್ ಜಾರಕಿಹೊಳಿ ಮೂಡಾದ ವಿರುದ್ಧ ಹೋಗ್ತಾ ಇಲ್ಲ. ಗಮನಿಸಿ, ರಮೇಶ್ ಜಾರಕಿಹೊಳಿ ಒನ್ಸ್ ಅಪಾನ್ ಎ ಟೈಮ್ ಸಿದ್ದರಾಮಯ್ಯನವರ ಪರಮಾಪ್ತ. ಅವತ್ತೊಂದು CD ಬಂತು ಗೊತ್ತಾ ನಿಮಗೆ? ಆ CDಯಲ್ಲಿ ಕೂಡ ಏನು ಹೇಳಿದರು? ಸಿದ್ದರಾಮಯ್ಯ ಒಳ್ಳೆಯವರು, ಭ್ರಷ್ಟ ಅಲ್ಲ. ಹಾಗಾಗಿ ಮೂಡ ವಿರುದ್ಧ ಮಾಡಲಿಕ್ಕೆ ರೆಡಿ ಇಲ್ಲ, ಅಷ್ಟೇ ಇದು ವಿಚಾರ. ಮೂಡ ಮಾಡಲ್ಲ, ಮತ್ತೇನು ಮಾಡ್ತೀರಿ? ವಾಲ್ಮೀಕಿ ನಿಗಮ. ಯಾಕಂದರೆ ಇವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ನಾನು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬೃಹತ್ ಪಾದಯಾತ್ರೆ ಮಾಡ್ತೀವಿ. ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳೋದು? ಮೂಡದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಒಳಗೋಗಿ ಸೈನ್ ಹಾಕಿಸ್ಕೋತಾ ಇದ್ದೀರಿ. ವಿಜೇಂದ್ರನ ಇವರಿಬ್ಬರು ಒಪ್ತಾ ಇಲ್ಲ. ನಾವು ಪಾದಯಾತ್ರೆ ಮಾಡೋದು ಹೈಕಮಾಂಡ್ ಅನುಮತಿ ಪಡೆದು ಪಾದಯಾತ್ರೆ ಮಾಡ್ತೀವಿ. ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು ವಿಜೇಂದ್ರ ಒಪ್ಪಲ್ಲ ಅಂತ ಹೇಳಿಬಿಟ್ರು. ಓಕೆ ನೋಡಿ, ನೀವು ಪಾದಯಾತ್ರೆ ಮಾಡ್ತೀರೋ
ಅಥವಾ ಕಾಲ ಮೇಲೆ ಕೈ ಕೆಳಗೆ ಮಾಡಿಕೊಂಡು ಸವಾರಿ ಮಾಡ್ತೀರೋ ನಿಮಗೆ ರೈಟ್ಸ್ ಇದೆ, ನೀವು ಮಾಡ್ತೀರಿ. ಆದರೆ ಮಳೆ ಬರ್ತಾ ಇದೆ, ನೀವು ಸಮಾವೇಶ ಮಾಡ್ತಿರೋ ಕಾಂಗ್ರೆಸ್ ಅವರು ಮಾಡ್ಕೊಳ್ಳಿ. ರಾಜ್ಯದ ಜನರು ಶಾಕಲ್ಲಿದ್ದಾರೆ. ನೀವು ಇವರ ಪರವಾಗಿ ಧ್ವನಿ ಎತ್ತದೇ ಇದ್ದರೆ, ಈಗಲೇ ಹೇಳ್ತೀನಿ, ಯಾವ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇದೆ, ಯಾವ ಉಸ್ತುವಾರಿ ಸಚಿವ ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ರಾಜ್ಯಕ್ಕೆ ಯಾವ ಉಸ್ತುವಾರಿ ಸಚಿವ, ನೀವು ಏನು ಮಾಡ್ತಾ ಇದ್ರಿ, ನಾಳೆಯಿಂದ ನೀವೇ ಟಾರ್ಗೆಟ್. ನಮಗೆ ನೀವೇ ಟಾರ್ಗೆಟ್. ಜನರ ಬಳಿ ಹೋಗ್ತಿರೋ ಅಥವಾ ಜನರ ಬಳಿ ನೀವು ಹೋಗ್ತಿರೋ, ಜನರ ಸಮಸ್ಯೆಯನ್ನು ಆಲಿಸ್ತಿರೋ, ಅಥವಾ ಜನರು ನಿಮಗೆ ಚೀಮಾರಿ ಹಾಕಬೇಕು. 90 ಕೋಟಿ ಯಾರು ತಿಂದಿದ್ದಾರೆ ಅನ್ನೋದು ಮುಖ್ಯ. 89 ಕೋಟಿ ಗುಳುಮಾಗಿದೆ. ಮುಡಾದಲ್ಲಿ ಪ್ರಭಾವ ಬಳಸಿ ಹೈಟೆಕ್ ಸೈಟ್ ಪಡೆದಿದ್ದು 14 ಸೈಟ್. ಅದು ಏನು ದಲಿತ್ ಸೈಟ್ ಅನ್ನೋದು ದೊಡ್ಡ ಆರೋಪ ಆಯಿತು. ಅದಕ್ಕೆ ಉದಾಹರಣೆ ಕೊಟ್ಟರು. ಆದರೆ BJP ಪಾಯಿಂಟ್ಗಳನ್ನು ಇಟ್ಟಿದೆ. SIT ಕೈಗೊಂಬೆ ಮಾಡಿಕೊಂಡು ಕ್ಲೀನ್ ಚಿಟ್ ಕೊಡಿಸಿದ್ದು ಕೆಲವರಿಗೆ ಅನ್ನೋದನ್ನು ಕೂಡ ಆರೋಪ ಮಾಡ್ತಾ ಇದೆ. 9 ಆರೋಪವನ್ನು ಮಾಡ್ತಾ ಇದೆ. ಇನ್ನು ಪಾದಯಾತ್ರೆ ಮುಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ CM ವಿರುದ್ಧನೇ ಆರೋಪ ಕೇಳಿ ಬಂದಿದ್ದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡಾಮಂಡಲವಾಗಿದೆ. ಇದೀಗ BJPಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಏನದು ನೋಡೋಣ ಬನ್ನಿ. ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ವಿಷಯ. ಮೈಸೂರಿಗೆ ಹೊರಡಬೇಕು, ಪಾದಯಾತ್ರೆ ಮಾಡಬೇಕು, ಸಿದ್ದು ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೊಸ ಖಾದಿ ಪೈಜಾಮವನ್ನ ಹೊಲಿಸಿ ಟ್ರಿಮ್ ಆಗಿ ರೆಡಿ ಆಗ್ತಿದ್ರು. ಆದ್ರೆ ಕೇಸರಿ ಸೇನೆಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ದೋಸ್ತಿಗಳ ಪಾದಯಾತ್ರೆಗೆ ಅನುಮತಿ ನೀಡಿಲ್ಲ, ಪರ್ಮಿಷನ್ ಕೊಟ್ರೆ ಕಾನೂನು ಸಮಸ್ಯೆ ಆಗುತ್ತೆ ಅಂತಿದ್ದಾರೆ ಗೃಹ ಸಚಿವರು. ಪ್ರತಿಭಟನೆ ಮಾಡ್ಕೊಳ್ಳಿ, ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸು ಅನೇಕ ಇರ್ತಾವೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ನಮಗೂ ಕೊಟ್ಟಿರಲಿಲ್ಲ. ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಅಲ್ಲಲ್ಲ, ನಾವೇ ಮಾಡಿದ್ವಲ್ಲ. ಹಾಂ, ಅವರು ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ. ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದೂ ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಹಿಡಿದು ಬಿಜೆಪಿ ಹೋರಾಡ್ತಾ ಇದೆ. 2 ಹಗರಣವನ್ನ ಮುಂದಿಟ್ಕೊಂಡು 2 ಪಾದಯಾತ್ರೆಯನ್ನ ಹೋಗಲು ಕೇಸರಿ ಸೇನೆ ನಿರ್ಧರಿಸಿದೆ. ಒಂದು ವಾಲ್ಮೀಕಿ ಹಗರಣ, ಮತ್ತೊಂದು ಮೂಡ ಹಗರಣ. ದಕ್ಷಿಣ ಕರ್ನಾಟಕದಲ್ಲಿ ಮೂಡ ಅಸ್ತ್ರ ಹಿಡಿದು ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ದಾಳವನ್ನ ಪ್ರಯೋಗಿಸಲಾಗುತ್ತೆ. ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ CM ಸಿದ್ದರಾಮಯ್ಯ, ಬಸನಗೌಡ, ದದ್ದಲ್ಲ ರಾಜೀನಾಮೆಗೆ ಪಟ್ಟು ಹಿಡಿಯಲಾಗುತ್ತೆ. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು. ತಪ್ಪೇ ಮಾಡದಿರೋ ಮೇಲೆ ಬೇಸರ ಯಾಕಾಗುತ್ತೆ? 40 ವರ್ಷದಲ್ಲಿ ಇದು ಎಷ್ಟನೇ ಅಟೆಂಪ್ಟ್ ಸರ್ ಈ ತರ ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.